ಬಕಾಸುರ ಬೆಂಗಳೂರು. ಬಕಾಸುರ ಬೆಂಗಳೂರು. ಎಸ್, ನೋಡಿ ಬೆಂಗಳೂರಿನಲ್ಲಿ ದಿನಕ್ಕೆ ಓಕೆ, ನಮ್ಮ ಲಕ್ಷ್ಮಿಯವ್ರಿಗೆ ಎಷ್ಟಿಷ್ಟ ಅಂತ ಹೇಳಿದ್ರೆ ಬಕಾಸುರ ಬೆಂಗಳೂರು ಸ್ಟಿಂಗ್ ಬರೋದು ಕೂಡ ಇದಿಲ್ಲ, ತಾಳ್ಮೆ ಇಲ್ಲ, ಕಾತ್ರ ಬಕಾಸುರ ಬೆಂಗಳೂರು ಅಂತ ಹೇಳಕ್ಕೆ. ಆಯ್ತು, ಹೋಗಿ ಹೇಳೋಣ ಏನಿದೆ ನೋಡೋಣ. ನೋಡಿ ಬೆಂಗಳೂರಿನಲ್ಲಿ ದಿನಕ್ಕೆ ಒಟ್ಟು ಎಷ್ಟು ಕಸ ಸಂಗ್ರಹ ಆಗುತ್ತೆ? ಬಿಕಾಸ್ ಇದು ತುಂಬಾ ಯೋಚನೆ ಮಾಡುವಂತ ವಿಚಾರ. ಕಿಲೋಗ್ರಾಮ, ಕ್ವಿಂಟಲ್, ಟನ್ನ ಅಂತಾನು ನೋಡ್ಬೇಕು. ಹೌದು ಹೌದು, ಖಂಡಿತ. ಓಕೆ, ಬಕಾಸುರ ಬೆಂಗಳೂರಿನಲ್ಲಿ ಇರುವಂತಹ ಕಾಡ್ತಾ ಇರುವಂತಹ ಕುತೂಹಲಕಾರಿ ಪ್ರಶ್ನೆ, ಬೆಂಗಳೂರಿನಲ್ಲಿ ದಿನಕ್ಕೆ ಒಟ್ಟು ಎಷ್ಟು ಕಸ ಸಂಗ್ರಹ ಆಗುತ್ತೆ ಅಂತ. ಎಷ್ಟು ಕಸ? ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಂಖ್ಯೆ ಗೊತ್ತಿದೆ, 1.5 ಕೋಟಿ ಆಗ್ತಾ ಇದೆ ಹತ್ತತ್ರ ಅಲ್ವಾ? ಹೀಗಿರೋ ಉತ್ತರ ಕಾಯ್ತಾ ಇದ್ದೀವಿ. ಎಸ್ ಟೀಮ್, ಬಕಾಸುರ ಬೆಂಗಳೂರಿನಲ್ಲಿ ಉತ್ತರ ನೋಡೋಣ. ಬೆಂಗಳೂರಿನಲ್ಲಿ ದಿನಕ್ಕೆ ಎಷ್ಟು ಕಸ ಸಂಗ್ರಹ ಆಗುತ್ತೆ ಒಟ್ಟು ಅಂತ ಹೇಳಿದ್ರೆ 5,880ರಿಂದ 6,000 ಟನ್ಗಳಷ್ಟು ಕಸ ಸಂಗ್ರಹ ಆಗತ್ತೆ. ದಟ್ ಇಸ್ ದ ಅಪ್ಡೇಟ್ ಆನ್ ಬಕಾಸುರ ಬೆಂಗಳೂರು. ಎಸ್, ಟೈಟ್ಲ್ ಸರಿಯಾಗಿ ಇದೆ ರೀ, ಬಕಾಸುರ ಬೆಂಗಳೂರು. ಎಸ್, ಬಕಾಸುರ ಬೆಂಗಳೂರು ಯಾಕೆ ಅಂತ ಗೊತ್ತಾಗ್ತಾ ಇದೆ. 5,880ರಿಂದ 6,000 ಟನ್ ಕಸ ಸಂಗ್ರಹ ಆಗತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಆಗುತ್ತೆ, ಖುಷಿ ಪಡೋ ವಿಚಾರವಾ? ಅಲ್ಲ. ಬೆಂಗಳೂರು ಬರೀ ಬೆಂಗಳೂರು ಆಗ್ತದೆ, ಇಡೀ ರಾಜ್ಯಕ್ಕೆ ಜನರು ಸ್ಪ್ರೆಡ್ ಆಗಬೇಕಾಗಿದೆ. ನಾವು ಮಾತ್ರ ಇಲ್ಲೇ ಕೂತ್ಕೋತೀವಿ, ಬೇರೆ ಜನರು ಮಾತ್ರ ಆಗ್ಲಿ ಅಂತ ಎಲ್ಲರೂ ಇಂಟೆನ್ಷನ್ ಇರುತ್ತೆ. ಓಕೆ, ಈಗ ಇದ್ರ ಜೊತೆಗೆ ಒಂದು ಜನರಿಗೆ ಒಂದು ಮಾಹಿತಿ ಏನಂದ್ರೆ, ಕಸನ ಎಲ್ಲಂದ್ರಲ್ಲಿ ಹಾಕಬೇಡಿ. ನಾನ್ ನೋಡಿದೀನಿ, ತಂದು ಕಸನ ಎಲ್ಲಂದ್ರಲ್ಲಿ ಬಿಸಾಡ್ತೀರಾ. ಎಲ್ಲಿ ಡಂಪ್ ಮಾಡಕ್ಕೆ ಕಾರ್ಪೊರೇಷನ್ ಇಟ್ಟಿರುತ್ತೆ ಅಲ್ಲಿ ಹೋಗಿ ಡಂಪ್ ಮಾಡಿ. ಡಂಪ್ ಮಾಡಿರೋದೇ ಇಷ್ಟು, ಇನ್ನು ಎಲ್ಲೆಂದ್ರಲ್ಲಿ ಸಿಕ್ಕಾಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೈಸ್ ಸಜೆಷನ್, ಥ್ಯಾಂಕ್ ಯು ಲಕ್ಷ್ಮಿ. ಹಾಗೇನೆ ನ್ಯೂಸ್ ಬಾಸ್ ನ ಮುಗಿಸುವಂತಹ ಸಮಯ ಮತ್ತು ಅಶ್ವವೇಗ ನ್ಯೂಸ್ ನ ಯಂಗ್ ಎನರ್ಜೆಟಿಕ್ ಕಮಿಟೆಡ್ ಪರ್ಸನ್ ಪ್ರವೀಣ್ ನಿನ್ನೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಅವರಿಗೆ ಭಗವಂತ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಅಶ್ವವೇಗ ನ್ಯೂಸ್ ನ ಕಲೀಗ್ ನಿಶಾ ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಭಗವಂತ ಸುಖ, ಸ್ವಾಸ್ಥ್ಯ, ಸಮೃದ್ಧಿ, ಸಂಪನ್ನತೆಯನ್ನು ಕೊಟ್ಟು ಕರುಣಿಸಲಿ. ಇನ್ನು ನನ್ನ ಬಾಲ್ಯದ ಗೆಳೆಯ ಅಶ್ವಿನಿ ಕುಮಾರ್ ಕೂಡ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅಶ್ವಿನಿ ಕುಮಾರ್, ನಿಮಗೆ ಭಗವಂತ ನಿಮ್ಮ ಇಚ್ಛೆಯಂತೆ ಎಲ್ಲವನ್ನೂ ಕೂಡ ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಹಾಗೆಯೇ ಇನ್ನುಳಿದಂತೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನ್ಯೂಸ್ ಬಾಸ್ ನಿಂದ ಸೈನ್ ಆಫ್ ಆಗ್ತಾ ಇದ್ದೀವಿ. ರಾಘವ ಸೂರ್ಯ ಮತ್ತು ಲಕ್ಷ್ಮಿ ಮೈಸೂರು. ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್, ನಮಸ್ಕಾರ.